ವರ್ಷದಲ್ಲಿ 327 ಬಾಣಂತಿಯರ ಸಾವಾಗಿದೆ. ಹಾಗಿದ್ದರೆ ನೀವು ಕೇಳ್ಬೋದು ಬಿ ಜೆ ಪಿ ಕಾಲದಲ್ಲಿ ಆಗಿಲ್ವ? ಬಿ ಜೆ ಪಿ ಕಾಲದಲ್ಲೂ ಆಗಿದೆ. ನಾನು ಸಾವೇ ಆಗಿಲ್ಲ ಅಂತ ಹೇಳೋದಿಲ್ಲ. ತಪ್ಪಿನಿಂದಾಗಿ ಆಗುವ ಸಾವಿನಿದೆಯಲ್ಲ ಅದು ತಪ್ಪು. ಇದು ನಿರಪರಾಧಿ ಸತ್ತ ಹಾಗೆ. ಕೆಲವೊಮ್ಮೆ ಬಾಣಂತಿಯರಿಗೆ ಕೂಡ ಬೇರೆ ಬೇರೆ ಕಾರಣಗಳಿರುತ್ತೆ, ವಿನಾಕಾರಣಗಳು. ಕ್ಯಾನ್ಸರ್ ಬಂದವರು ಸತ್ತೋಗ್ಬಿಡ್ತಾರೆ, ಅವ್ರನ್ನ ಬದುಕಿಸೋಕ್ಕಾಗತ್ತೆ. ಯಾರೋ ಇಬ್ಬರು ಬದುಕ್ತಾರೆ, ಅದು ಬೇರೆ. ಕ್ಯಾನ್ಸರೇ ಇಲ್ಲದವನಿಗೆ ಕ್ಯಾನ್ಸರ್ ಚುಚ್ಚುಮದ್ದನ್ನು ಕೊಟ್ಟು ಸಾಯಿಸಿದ್ರೆ ಹೆಂಗಿರುತ್ತೆ? ತಪ್ಪಲ್ವಾ? ಅದನ್ನು ಕೇಳ್ತಿರೋದು. ಇವರೇನು ತಪ್ಪು ಮಾಡಿದರು? 2 ಲಕ್ಷ ಕೊಟ್ಬಿಟ್ರೆ ಆಗೋಗ್ಬಿಡತ್ತಾ? ನೋ, ನನ್ನ ಒತ್ತಾಯ ಒಂದೇ ಸರ್. ಆಮೇಲೆ ಯಾರು ಡ್ರಗ್ ಕಂಟ್ರೋಲ್ ಅವನನ್ನು ಅಮಾನತು ಮಾಡಿದ್ದೀರಂತೆ. 5 ಜನರ ಸಾವಿಗೆ ಅವ ಕಾರಣ ಅಲ್ವಾ? ಅವನನ್ನು ಅರೆಸ್ಟ್ ಮಾಡಬೇಕಲ್ವಾ? ಈಗ ರೇಣುಕಾಸ್ವಾಮಿ ಸಾವಿಗೆ ದರ್ಶನ್ ಟೀಮ್ಸ್ ಕಾರಣ ಅನ್ನೋ ಕಾರಣಕ್ಕಾಗಿ ಜೈಲಿಗೆ ಹಾಕ್ತೀರಿ ಅಂತಂದರೆ, ಈ 5 ಜನರ ಸಾವಿಗೆ ಡ್ರಗ್ ಕಂಟ್ರೋಲ್ ಯಾರು ಮೆಡಿಸಿನನ್ನು ಅವಕಾಶ ಕೊಟ್ಟಿರ್ತಾನೆ ಅವನ ಕಾರಣ ಅಲ್ವಾ? ಅವನಿಗೆ ಶಿಕ್ಷೆ ಆಗಬೇಕಲ್ಲ. ಕೊಲೆ ಕೇಸ್ ಅಲ್ವಾ? ಮರ್ಡರ್ ಕೇಸ್ ಅಲ್ವಾ ಇದು? ಯಾಕೆ ಮರ್ಡರ್ ಕೇಸ್ ಹಾಕಬಾರ್ದು? ನನ್ನ ಪ್ರಶ್ನೆ ಅಪ್ಪ ಇದು, ನನಗೆ ಗೊತ್ತಿಲ್ಲ. 5 ಜನನ ಕೊಂದಿದ್ದಾನವ ದುಡ್ಡಿನ ಆಸೆಗೆ. ಆದರೆ ಗೃಹಲಕ್ಷ್ಮಿ ನೀಡ್ತಾ ಇದ್ದೀರಿ ನಮ್ಮ ತಾಯಂದ್ರಿಗೆ 2,000 ರೂಪಾಯಿ. ಓಕೆ, ಮತ್ತು ಆರೋಗ್ಯ ಭಾಗ್ಯ ಕೊಡಿ. ತಂತ್ರಜ್ಞಾನದ ಯುಗದಲ್ಲಿ ಚಿಕಿತ್ಸೆ ಇಲ್ಲದೆ ಜನ ಸಾಯೋದು. ಬೆಂಗಳೂರು, ನಾವೇನು ಹೇಳ್ತೀವಿ ಕರ್ನಾಟಕ, ದೇಶ ವಿದೇಶದಿಂದ ಬರ್ತಾರೆ ಇಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ. ನಮ್ಮವರು ಸಾಯ್ತಾ ಇದ್ದಾರೆ. ಆರೋಗ್ಯ ವ್ಯವಸ್ಥೆ ಹದಗೆಟ್ಟು ಆಸ್ಪತ್ರೆಗಳು ಸಾವಿನ ಕೂಪಗಳಾಗಿವೆ. ಎಲ್ಲ ಪಕ್ಷಗಳು ಸೇರಿ ನಮ್ಮ ಆಸ್ಪತ್ರೆಗಳನ್ನು ಹೆಂಗೆ ಮಾಡಬೇಕು ಅಂತ ಯಾವತ್ತಾದರೂ ಆಲೋಚನೆ ಮಾಡಿದ್ದೀರಾ? ಅಲ್ಲಿ ಆಮ್ ಆದ್ಮಿ ಪಾರ್ಟಿ, ನೀವೇನೇ ಟೀಕೆ ಟಿಪ್ಪಣಿ ಮಾಡಿ, ಆಮ್ ಆದ್ಮಿ ಪಾರ್ಟಿ ಡೆಲ್ಲಿಯಲ್ಲಿ ಆಸ್ಪತ್ರೆಗಳನ್ನು, ಸ್ಕೂಲನ್ನು ಮಾಡಿದ್ದನ್ನು ನಮ್ಮ ದೇಶದ ಒಂದು ರಾಜ್ಯ ತಾನೇ. ನಾವು ಯಾಕೆ ಫ್ರೀ ಬೇಗ ಮಾಡಿಬಿಡ್ತೀವಿ? ಯಾಕೆಂದರೆ ಪುಕ್ಷಟ ಸಿಕ್ಬಿಡುತ್ತೆ. ಕಳಪೆ ಗ್ಲೂಕೋಸ್ ಔಷಧಿಗಳಿಂದ ಗೃಹಲಕ್ಷ್ಮಿಯರ ಮರಣದಂಗ ಆಗ್ತಾ ಇದೆ. IV ದ್ರಾವಣ, ರಿಂಗರ್ ಲ್ಯಾಕ್ಟೇಟ್ ದ್ರಾವಣದಿಂದ ಬಾಣಂತಿ ಅಸ್ವಸ್ಥ ಆಗಿದ್ದು ದೃಢ ಆಗಿದೆ. ದ್ರಾವಣ ಪಡೆದ 2 ಗಂಟೆಯಲ್ಲಿ 9 ಬಾಣಂತಿಯರು ಅಸ್ವಸ್ಥರಾಗಿದ್ದಾರೆ. ಈ ದ್ರಾವಣ ಪೂರೈಸಿದ ಕಂಪನಿ ಯಾವುದು? ಅದು ಯಾರದ್ದು? ಅದು ಬ್ಲ್ಯಾಕ್ ಲಿಸ್ಟಿಗೆ ಇದ್ದರೂ ಕೂಡ ಯಾಕೆ ಅದರಿಂದ ಮೆಡಿಸಿನ್ ತಗೊಂಡ್ರಿ? ಕಳಪೆ ಗ್ಲೂಕೋಸ್ ಔಷಧ ಪೂರೈಕೆ ಕುರಿತು ಸರ್ಕಾರ ಏನು ಕ್ರಮ ಕೈಗೊಂಡಿದೆ? ಆತ ಯಾರು ತಗೊಂಡವನು ಗೊತ್ತಿದ್ರೂ ಕೂಡ ಯಾಕೆ ತಗೊಂಡ? ಆತನ ಮೇಲೆ ಮರ್ಡರ್ ಕೇಸ್ ಯಾಕೆ ಹಾಕಬಾರ್ದು? ಸಸ್ಪೆಂಡ್ ಮಾಡಿದ್ರಂತೆ, 6 ತಿಂಗಳು ಟೂರ್ಗೆ ಹೋಗಿರ್ತಾನೆ, ಆತ ವಾಪಸ್ ಬರ್ತಾನೆ ಅಷ್ಟೇ. ಇಂಥವರೆಲ್ಲ ಕಾಯ್ತಾ ಇರ್ತಾರೆ. ಕಮಿಷನ್ ದುಡ್ಡು ಬಂದಿರುತ್ತೆ. ಸಸ್ಪೆಂಡ್ ಆದರೆ ಮಜಾ, 6 ತಿಂಗಳು ಫ್ರೀ. ಹೋದ ಟೂರ್, ಫಾರಿನ್ ಟೂರ್, ಹೊರ ಬಂಧನದಲ್ಲಿರಿಸಿ, ಹೊರಗೆ ಹೋಗಬಾರ್ದು ಅಂತೇಳಿ ಹಾಕಿ ಮರ್ಡರ್ ಕೇಸ್ ಆತನ ಮೇಲೆ. ಇಷ್ಟು ಸೂಕ್ಷ್ಮ ವಿಚಾರವನ್ನು ಆರೋಗ್ಯ ಸಚಿವರು ಅಲಕ್ಷ್ಯ ಮಾಡಿದ್ದೇಕೆ? ನಮಗೆಲ್ಲ ದಿನೇಶ್ ಗುಂಡೂರಾವ್ ಬಗ್ಗೆ ಒಂದು ಅಭಿಮಾನ ಇದೆ. ಹೋಗ್ತಾರೆ, ಎಲ್ಲವನ್ನು ಮಾಡ್ತಾರೆ ಅಂತ. ಅವರು ಹೋಗದೇ ಇರಿದಾಗ ನನಗನ್ನಿಸ್ತಾ ಇದೆ 2.5 ವರ್ಷದ ನಂತರ ಅವರ ಅಥವಾ ಈ ಸಂಪುಟ ವಿಸ್ತರಣೆಯಲ್ಲಿ ಅವರ ಮಂತ್ರಿ ಪಟ್ಟ ಹೋಗುತ್ತೇನೋ. ಹಾಗಾಗಿ ಇನ್ನೇನು ಉದಾಸೀನ ಮಾಡಿದ್ರೆ ಗೊತ್ತಿಲ್ಲ. ಸಚಿವರಿಗೆ ಇಲಾಖೆಯಲ್ಲಿ ಏನೇನು ನಡೀತಾ ಇದೆ ಎಂಬುದು ಗೊತ್ತಿಲ್ವಾ? ನಾನು ತಪ್ಪು ಮಾಡಿದರೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ತಾರೆ. ರಾಜೀನಾಮೆ ಕೊಡೋದಿದ್ರೆ ನೀವು ಮಂತ್ರಿ ಹಾಕಾದ್ರಿ ಮತ್ತೆ? ಇದು ಎಸ್ಕೇಪಿಸಮ್. ಪಲಾಯನಕ್ಕಿಂತ ಪ್ರಾಯಶ್ಚಿತ ಮುಖ್ಯ. ಇಲಾಖೆಯನ್ನು ಸರಿ ಮಾಡೋದಕ್ಕೆ ಅವಕಾಶ ಇದೆ, ಮಾಡಿ ತೋರಿಸಿ. ಓಕೆ, ವರ್ಷದಲ್ಲಿ 327 ಬಾಣಂತಿಯರ ಸಾವಾಗಿದೆ. ಹಾಗಿದ್ದರೆ ನೀವು ಕೇಳ್ಬೋದು ಬಿ ಜೆ ಪಿ ಕಾಲದಲ್ಲಿ ಆಗಿಲ್ವ? ಬಿ ಜೆ ಪಿ ಕಾಲದಲ್ಲೂ ಆಗಿದೆ. ನಾನು ಸಾವೇ ಆಗಿಲ್ಲ ಅಂತ ಹೇಳೋದಿಲ್ಲ. ತಪ್ಪಿನಿಂದಾಗಿ ಆಗುವ ಸಾವಿನಿದೆಯಲ್ಲ ಅದು ತಪ್ಪು. ಇದು ನಿರಪರಾಧಿ ಸತ್ತ ಹಾಗೆ. ಕೆಲವೊಮ್ಮೆ ಬಾಣಂತಿಯರಿಗೆ ಕೂಡ ಬೇರೆ ಬೇರೆ ಕಾರಣಗಳಿರುತ್ತೆ, ವಿನಾಕಾರಣಗಳು. ಕ್ಯಾನ್ಸರ್ ಬಂದವರು ಸತ್ತೋಗ್ಬಿಡ್ತಾರೆ, ಅವ್ರನ್ನ ಬದುಕಿಸೋಕ್ಕಾಗತ್ತೆ. ಯಾರೋ ಇಬ್ಬರು ಬದುಕ್ತಾರೆ, ಅದು ಬೇರೆ. ಕ್ಯಾನ್ಸರೇ ಇಲ್ಲದವನಿಗೆ ಕ್ಯಾನ್ಸರ್ ಚುಚ್ಚುಮದ್ದನ್ನು ಕೊಟ್ಟು ಸಾಯಿಸಿದ್ರೆ ಹೆಂಗಿರುತ್ತೆ? ತಪ್ಪಲ್ವಾ? ಅದನ್ನು ಕೇಳ್ತಿರೋದು. ಇವರೇನು ತಪ್ಪು ಮಾಡಿದರು? 2 ಲಕ್ಷ ಕೊಟ್ಬಿಟ್ರೆ ಆಗೋಗ್ಬಿಡತ್ತಾ? ನೋ, ನನ್ನ ಒತ್ತಾಯ ಒಂದೇ ಸರ್. ಆಮೇಲೆ ಯಾರು ಡ್ರಗ್ ಕಂಟ್ರೋಲ್ ಅವನನ್ನು ಅಮಾನತು ಮಾಡಿದ್ದೀರಂತೆ. 5 ಜನರ ಸಾವಿಗೆ ಅವ ಕಾರಣ ಅಲ್ವಾ? ಅವನನ್ನು ಅರೆಸ್ಟ್ ಮಾಡಬೇಕಲ್ವಾ? ಈಗ ರೇಣುಕಾಸ್ವಾಮಿ ಸಾವಿಗೆ ದರ್ಶನ್ ಟೀಮ್ಸ್ ಕಾರಣ ಅನ್ನೋ ಕಾರಣಕ್ಕಾಗಿ ಜೈಲಿಗೆ ಹಾಕ್ತೀರಿ ಅಂತಂದರೆ, ಈ 5 ಜನರ ಸಾವಿಗೆ ಡ್ರಗ್ ಕಂಟ್ರೋಲ್ ಯಾರು ಮೆಡಿಸಿನನ್ನು ಅವಕಾಶ ಕೊಟ್ಟಿರ್ತಾನೆ ಅವನ ಕಾರಣ ಅಲ್ವಾ? ಅವನಿಗೆ ಶಿಕ್ಷೆ ಆಗಬೇಕಲ್ಲ. ಕೊಲೆ ಕೇಸ್ ಅಲ್ವಾ? ಮರ್ಡರ್ ಕೇಸ್ ಅಲ್ವಾ ಇದು? ಯಾಕೆ ಮರ್ಡರ್ ಕೇಸ್ ಹಾಕಬಾರ್ದು? ನನ್ನ ಪ್ರಶ್ನೆ ಅಪ್ಪ ಇದು, ನನಗೆ ಗೊತ್ತಿಲ್ಲ. 5 ಜನನ ಕೊಂದಿದ್ದಾನವ ದುಡ್ಡಿನ ಆಸೆಗೆ. ಆದರೆ ಗೃಹಲಕ್ಷ್ಮಿ ನೀಡ್ತಾ ಇದ್ದೀರಿ ನಮ್ಮ ತಾಯಂದ್ರಿಗೆ 2,000 ರೂಪಾಯಿ. ಓಕೆ, ಮತ್ತು ಆರೋಗ್ಯ ಭಾಗ್ಯ ಕೊಡಿ. ತಂತ್ರಜ್ಞಾನದ ಯುಗದಲ್ಲಿ ಚಿಕಿತ್ಸೆ ಇಲ್ಲದೆ ಜನ ಸಾಯೋದು.
ಬೆಂಗಳೂರು, ನಾವೇನು ಹೇಳ್ತೀವಿ ಕರ್ನಾಟಕ, ದೇಶ ವಿದೇಶದಿಂದ ಬರ್ತಾರೆ ಇಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ. ನಮ್ಮವರು ಸಾಯ್ತಾ ಇದ್ದಾರೆ. ಆರೋಗ್ಯ ವ್ಯವಸ್ಥೆ ಹದಗೆಟ್ಟು ಆಸ್ಪತ್ರೆಗಳು ಸಾವಿನ ಕೂಪಗಳಾಗಿವೆ. ಎಲ್ಲ ಪಕ್ಷಗಳು ಸೇರಿ ನಮ್ಮ ಆಸ್ಪತ್ರೆಗಳನ್ನು ಹೆಂಗೆ ಮಾಡಬೇಕು ಅಂತ ಯಾವತ್ತಾದರೂ ಆಲೋಚನೆ ಮಾಡಿದ್ದೀರಾ? ಅಲ್ಲಿ ಆಮ್ ಆದ್ಮಿ ಪಾರ್ಟಿ, ನೀವೇನೇ ಟೀಕೆ ಟಿಪ್ಪಣಿ ಮಾಡಿ, ಆಮ್ ಆದ್ಮಿ ಪಾರ್ಟಿ ಡೆಲ್ಲಿಯಲ್ಲಿ ಆಸ್ಪತ್ರೆಗಳನ್ನು, ಸ್ಕೂಲನ್ನು ಮಾಡಿದ್ದನ್ನು ನಮ್ಮ ದೇಶದ ಒಂದು ರಾಜ್ಯ ತಾನೇ. ನಾವು ಯಾಕೆ ಫ್ರೀ ಬೇಗ ಮಾಡಿಬಿಡ್ತೀವಿ? ಯಾಕೆಂದರೆ ಪುಕ್ಷಟ ಸಿಕ್ಬಿಡುತ್ತೆ. ಕಳಪೆ ಗ್ಲೂಕೋಸ್ ಔಷಧಿಗಳಿಂದ ಗೃಹಲಕ್ಷ್ಮಿಯರ ಮರದಂಗ ಆಗ್ತಾ ಇದೆ. IV ದ್ರಾವಣ, ರಿಂಗರ್ ಲ್ಯಾಕ್ಟೇಟ್ ದ್ರಾವಣದಿಂದ ಬಾಣಂತಿ ಅಸ್ವಸ್ಥ ಆಗಿದ್ದು ದೃಢ ಆಗಿದೆ. ದ್ರಾವಣ ಪಡೆದ 2 ಗಂಟೆಯಲ್ಲಿ 9 ಬಾಣಂತಿಯರು ಅಸ್ವಸ್ಥರಾಗಿದ್ದಾರೆ. ಈ ದ್ರಾವಣ ಪೂರೈಸಿದ ಕಂಪನಿ ಯಾವುದು, ಅದು ಯಾರದ್ದು, ಅದು ಬ್ಲ್ಯಾಕ್ ಲಿಸ್ಟಿಗೆ ಇದ್ರೂ ಕೂಡ ಯಾಕೆ ಅದರಿಂದ ಮೆಡಿಸಿನ್ ತಗೊಂಡ್ರಿ? ಕಳಪೆ ಗ್ಲೂಕೋಸ್ ಔಷಧ ಪೂರೈಕೆ ಕುರಿತು ಸರ್ಕಾರ ಏನು ಕ್ರಮ ಕೈಗೊಂಡಿದೆ? ಆತ ಯಾರು ತಗೊಂಡವನು ಗೊತ್ತಿದ್ರೂ ಕೂಡ ಯಾಕೆ ತಗೊಂಡ? ಆತನ ಮೇಲೆ ಮರ್ಡರ್ ಕೇಸ್ ಯಾಕೆ ಹಾಕಬಾರ್ದು? ಸಸ್ಪೆಂಡ್ ಮಾಡಿದ್ರಂತೆ, 6 ತಿಂಗಳು ಟೂರ್ಗೆ ಹೋಗಿರ್ತಾನೆ, ಆತ ವಾಪಸ್ ಬರ್ತಾನೆ ಅಷ್ಟೇ. ಇಂಥವರೆಲ್ಲ ಕಾಯ್ತಾ ಇರ್ತಾರೆ. ಕಮಿಷನ್ ದುಡ್ಡು ಬಂದಿರುತ್ತೆ. ಸಸ್ಪೆಂಡ್ ಆದರೆ ಮಜಾ, 6 ತಿಂಗಳು ಫ್ರೀ. ಹೋದ ಟೂರ್, ಫಾರಿನ್ ಟೂರ್, ಹೊರಬಂಧನದಲ್ಲಿರಿಸಿ ಹೊರಗೆ ಹೋಗಬಾರ್ದು ಅಂತೇಳಿ ಹಾಕಿ ಮರ್ಡರ್ ಕೇಸ್ ಆತನ ಮೇಲೆ. ಇಷ್ಟು ಸೂಕ್ಷ್ಮ ವಿಚಾರವನ್ನು ಆರೋಗ್ಯ ಸಚಿವರು ಅಲಕ್ಷ್ಯ ಮಾಡಿದ್ದೇಕೆ? ನಮಗೆಲ್ಲ ದಿನೇಶ್ ಗುಂಡೂರಾವ್ ಬಗ್ಗೆ ಒಂದು ಅಭಿಮಾನ ಇದೆ. ಹೋಗ್ತಾರೆ, ಎಲ್ಲವನ್ನು ಮಾಡ್ತಾರೆ ಅಂತ. ಅವರು ಹೋಗದೇ ಇರಿದಾಗ ನನಗನ್ನಿಸ್ತಾ ಇದೆ 2.5 ವರ್ಷದ ನಂತರ ಅವರ ಅಥವಾ ಈ ಸಂಪುಟ ವಿಸ್ತರಣೆಯಲ್ಲಿ ಅವರ ಮಂತ್ರಿ ಪಟ್ಟ ಹೋಗುತ್ತೇನೋ. ಹಾಗಾಗಿ ಇನ್ನೇನು ಉದಾಸೀನ ಮಾಡಿದ್ರೆ ಗೊತ್ತಿಲ್ಲ. ಸಚಿವರಿಗೆ ಇಲಾಖೆಯಲ್ಲಿ ಏನೇನು ನಡೀತಾ ಇದೆ ಎಂಬುದು ಗೊತ್ತಿಲ್ವಾ? ನಾನು ತಪ್ಪು ಮಾಡಿದರೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ತಾರೆ. ರಾಜೀನಾಮೆ ಕೊಡೋದಿದ್ರೆ ನೀವು ಮಂತ್ರಿ ಹಾಕಾದ್ರಿ ಮತ್ತೆ? ಇದು ಎಸ್ಕೇಪಿಸಮ್. ಪಲಾಯನಕ್ಕಿಂತ ಪ್ರಾಯಶ್ಚಿತ ಮುಖ್ಯ. ಇಲಾಖೆಯನ್ನು ಸರಿ ಮಾಡೋದಕ್ಕೆ ಅವಕಾಶ ಇದೆ, ಮಾಡಿ ತೋರಿಸಿ. ಓಕೆ, ವರ್ಷದಲ್ಲಿ 327 ಬಾಣಂತಿಯರ ಸಾವಾಗಿದೆ. ಹಾಗಿದ್ದರೆ ನೀವು ಕೇಳ್ಬೋದು, BJP ಕಾಲದಲ್ಲಿ ಆಗಿಲ್ವ? BJP ಕಾಲದಲ್ಲೂ ಆಗಿದೆ. ನಾನು ಸಾವೇ ಆಗಿಲ್ಲ ಅಂತ ಹೇಳೋದಿಲ್ಲ. ತಪ್ಪಿನಿಂದಾಗಿ ಆಗುವ ಸಾವಿನಿದೆಯಲ್ಲ, ಅದು ತಪ್ಪು. ಇದು ನಿರಪರಾಧಿ ಸತ್ತ ಹಾಗೆ. ಕೆಲವೊಮ್ಮೆ ಬಾಣಂತಿಯರಿಗೆ ಕೂಡ ಬೇರೆ ಬೇರೆ ಕಾರಣಗಳಿರುತ್ತೆ, ವಿನಾಕಾರಣಗಳು. ಕ್ಯಾನ್ಸರ್ ಬಂದವರು ಸತ್ತೋಗ್ಬಿಡ್ತಾರೆ, ಅವ್ರನ್ನ ಬದುಕಿಸೋಕ್ಕಾಗತ್ತೆ? ಯಾರೋ ಇಬ್ಬರು ಬದುಕ್ತಾರೆ, ಅದು ಬೇರೆ. ಕ್ಯಾನ್ಸರೇ ಇಲ್ಲದವನಿಗೆ ಕ್ಯಾನ್ಸರ್ ಚುಚ್ಚುಮದ್ದನ್ನು ಕೊಟ್ಟು ಸಾಯಿಸಿದ್ರೆ ಹೆಂಗಿರುತ್ತೆ? ತಪ್ಪಲ್ವಾ? ಅದನ್ನು ಕೇಳ್ತಿರೋದು. ಇವರೇನು ತಪ್ಪು ಮಾಡಿದರು? 2 ಲಕ್ಷ ಕೊಟ್ಬಿಟ್ರೆ ಆಗೋಗ್ಬಿಡತ್ತಾ? ನೋ, ನನ್ನ ಒತ್ತಾಯ ಒಂದೇ ಸರ್. ಆಮೇಲೆ ಯಾರು ಡ್ರಗ್ ಕಂಟ್ರೋಲ್ ಅವನನ್ನು ಅಮಾನತು ಮಾಡಿದ್ದೀರಂತೆ. 5 ಜನರ ಸಾವಿಗೆ ಅವ ಕಾರಣ ಅಲ್ವಾ? ಅವನನ್ನು ಅರೆಸ್ಟ್ ಮಾಡಬೇಕಲ್ವಾ? ಈಗ ರೇಣುಕಾಸ್ವಾಮಿ ಸಾವಿಗೆ ದರ್ಶನ್ ಅಂಡ್ ಟೀಮ್ಸ್ ಕಾರಣ ಅನ್ನೋ ಕಾರಣಕ್ಕಾಗಿ ಜೈಲಿಗೆ ಹಾಕ್ತೀರಿ ಅಂತಂದರೆ, ಈ 5 ಜನರ ಸಾವಿಗೆ ಆ ಡ್ರಗ್ ಕಂಟ್ರೋಲರ್ ಯಾರು ಮೆಡಿಸಿನನ್ನು ಅವಕಾಶ ಕೊಟ್ಟಿರ್ತಾನೆ ಅವನ ಕಾರಣ ಅಲ್ವಾ? ಅವನಿಗೆ ಶಿಕ್ಷೆ ಆಗಬೇಕಲ್ಲ. ಕೊಲೆ ಕೇಸ್ ಅಲ್ವಾ? ಮರ್ಡರ್ ಕೇಸ್ ಅಲ್ವಾ ಇದು? ಯಾಕೆ ಮರ್ಡರ್ ಕೇಸ್ ಹಾಕಬಾರ್ದು? ನನ್ನ ಪ್ರಶ್ನೆ ಅಪ್ಪ ಇದು, ನನಗೆ ಗೊತ್ತಿಲ್ಲ. 5 ಜನನ ಕೊಂದಿದ್ದಾನವ ದುಡ್ಡಿನ ಆಸೆಗೆ. ಆದರೆ ಗೃಹಲಕ್ಷ್ಮಿ ನೀಡ್ತಾ ಇದ್ದೀರಿ ನಮ್ಮ ತಾಯಿಂದ್ರಿಗೆ 2,000 ರೂಪಾಯಿ. ಓಕೆ, ಮತ್ತು ಆರೋಗ್ಯ ಭಾಗ್ಯ ಕೊಡಿ. ತಂತ್ರಜ್ಞಾನದ ಯುಗದಲ್ಲಿ ಚಿಕಿತ್ಸೆ ಇಲ್ಲದೆ ಜನ ಸಾಯೋದು. ಬೆಂಗಳೂರು, ನಾವೇನು ಹೇಳ್ತೀವಿ ಕರ್ನಾಟಕ, ದೇಶ ವಿದೇಶದಿಂದ ಬರ್ತಾರೆ ಇಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ. ನಮ್ಮವರು ಸಾಯ್ತಾ ಇದ್ದಾರೆ. ಆರೋಗ್ಯ ವ್ಯವಸ್ಥೆ ಹದಗೆಟ್ಟು ಆಸ್ಪತ್ರೆಗಳು ಸಾವಿನ ಕೂಪಗಳಾಗಿವೆ. ಎಲ್ಲ ಪಕ್ಷಗಳು ಸೇರಿ ನಮ್ಮ ಆಸ್ಪತ್ರೆಗಳನ್ನು ಹೆಂಗೆ ಮಾಡಬೇಕು ಅಂತ ಯಾವತ್ತಾದರೂ ಆಲೋಚನೆ ಮಾಡಿದ್ದೀರಾ? ಅಲ್ಲಿ ಆಮ್ ಆದ್ಮಿ ಪಾರ್ಟಿ, ನೀವೇನೇ ಟೀಕೆ ಟಿಪ್ಪಣಿ ಮಾಡಿ, ಆಮ್ ಆದ್ಮಿ ಪಾರ್ಟಿ ಡೆಲ್ಲಿಯಲ್ಲಿ ಆಸ್ಪತ್ರೆಗಳನ್ನು, ಸ್ಕೂಲನ್ನು ಮಾಡಿದ್ದನ್ನು ನಮ್ಮ ದೇಶದ ಒಂದು ರಾಜ್ಯ ತಾನೇ. ನಾವು ಯಾಕೆ ಫ್ರೀ ಬೇಗ ಮಾಡಿಬಿಡ್ತೀವಿ? ಯಾಕೆಂದರೆ ಪುಕ್ಷಟ ಸಿಕ್ಬಿಡುತ್ತೆ. ಕಳಪೆ ಗ್ಲೂಕೋಸ್ ಔಷಧಿಗಳಿಂದ ಗೃಹಲಕ್ಷ್ಮಿಯರ ಮರದಂಗ ಆಗ್ತಾ ಇದೆ. IV ದ್ರಾವಣ, ರಿಂಗರ್ ಲ್ಯಾಕ್ಟೇಟ್ ದ್ರಾವಣದಿಂದ ಬಾಣಂತಿ ಅಸ್ವಸ್ಥ ಆಗಿದ್ದು ದೃಢ ಆಗಿದೆ. ದ್ರಾವಣ ಪಡೆದ 2 ಗಂಟೆಯಲ್ಲಿ 9 ಬಾಣಂತಿಯರು ಅಸ್ವಸ್ಥರಾಗಿದ್ದಾರೆ. ಈ ದ್ರಾವಣ ಪೂರೈಸಿದ ಕಂಪನಿ ಯಾವುದು, ಅದು ಯಾರದ್ದು, ಅದು ಬ್ಲ್ಯಾಕ್ ಲಿಸ್ಟಿಗೆ ಇದ್ರೂ ಕೂಡ ಯಾಕೆ ಅದರಿಂದ ಮೆಡಿಸಿನ್ ತಗೊಂಡ್ರಿ? ಕಳಪೆ ಗ್ಲೂಕೋಸ್ ಔಷಧ ಪೂರೈಕೆ ಕುರಿತು ಸರ್ಕಾರ ಏನು ಕ್ರಮ ಕೈಗೊಂಡಿದೆ? ಆತ ಯಾರು ತಗೊಂಡವನು ಗೊತ್ತಿದ್ರೂ ಕೂಡ ಯಾಕೆ ತಗೊಂಡ? ಆತನ ಮೇಲೆ ಮರ್ಡರ್ ಕೇಸ್ ಯಾಕೆ ಹಾಕಬಾರ್ದು? ಸಸ್ಪೆಂಡ್ ಮಾಡಿದ್ರಂತೆ, 6 ತಿಂಗಳು ಟೂರ್ಗೆ ಹೋಗಿರ್ತಾನೆ, ಆತ ವಾಪಸ್ ಬರ್ತಾನೆ ಅಷ್ಟೇ. ಇಂಥವರೆಲ್ಲ ಕಾಯ್ತಾ ಇರ್ತಾರೆ. ಕಮಿಷನ್ ದುಡ್ಡು ಬಂದಿರುತ್ತೆ. ಸಸ್ಪೆಂಡ್ ಆದರೆ ಮಜಾ, 6 ತಿಂಗಳು ಫ್ರೀ. ಹೋದ ಟೂರ್, ಫಾರಿನ್ ಟೂರ್, ಹೊರಬಂಧನದಲ್ಲಿರಿಸಿ ಹೊರಗೆ ಹೋಗಬಾರ್ದು ಅಂತೇಳಿ ಹಾಕಿ ಮರ್ಡರ್ ಕೇಸ್ ಆತನ ಮೇಲೆ. ಇಷ್ಟು ಸೂಕ್ಷ್ಮ ವಿಚಾರವನ್ನು ಆರೋಗ್ಯ ಸಚಿವರು ಅಲಕ್ಷ್ಯ ಮಾಡಿದ್ದೇಕೆ?
ನಮಗೆಲ್ಲ ದಿನೇಶ್ ಗುಂಡೂರಾವ್ ಬಗ್ಗೆ ಒಂದು ಅಭಿಮಾನ ಇದೆ, ಹೋಗ್ತಾರೆ ಎಲ್ಲವನ್ನು ಮಾಡ್ತಾರೆ ಅಂತ. ಅವರು ಹೋಗದೇ ಇರಿದಾಗ ನನಗನ್ನಿಸ್ತಾ ಇದೆ 2.5 ವರ್ಷದ ನಂತರ ಅವರ ಅಥವಾ ಈ ಸಂಪುಟ ವಿಸ್ತರಣೆಯಲ್ಲಿ ಅವರ ಮಂತ್ರಿ ಪಟ್ಟ ಹೋಗುತ್ತೇನೋ. ಹಾಗಾಗಿ ಇನ್ನೇನು ಉದಾಸೀನ ಮಾಡಿದ್ರೆ ಗೊತ್ತಿಲ್ಲ. ಸಚಿವರಿಗೆ ಇಲಾಖೆಯಲ್ಲಿ ಏನೇನು ನಡೀತಾ ಇದೆ ಎಂಬುದು ಗೊತ್ತಿಲ್ವಾ? ನಾನು ತಪ್ಪು ಮಾಡಿದರೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ತಾರೆ. ರಾಜೀನಾಮೆ ಕೊಡೋದಿದ್ರೆ ನೀವು ಮಂತ್ರಿ ಯಾಕಾದ್ರಿ ಮತ್ತೆ? ಇದು ಎಸ್ಕೇಪಿಸಮ್. ಪಲಾಯನಕ್ಕಿಂತ ಪ್ರಾಯಶ್ಚಿತ ಮುಖ್ಯ. ಇಲಾಖೆಯನ್ನು ಸರಿ ಮಾಡೋದಕ್ಕೆ ಅವಕಾಶ ಇದೆ, ಮಾಡಿ ತೋರಿಸಿ.